ಕಲ್ಲು ಗಣಿಗಾರಿಕೆಯ ವೇಳೆ ಅವಘಡ ಸಂಭವಿಸಿದೆ. ಹಿತಾಚಿಯ ಮೇಲೆ ಕಲ್ಲು ಬಂಡೆ ಬಿದ್ದು ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಿತಾಚಿಯ ಮೇಲೆ ಕಲ್ಲು ಬಂಡೆ ಬಿದ್ದು ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹಳೇಪಾಳ್ಯ ಬಳಿ ಘಟನೆ ನಡೆದಿದೆ. ಬಂಗಾರಪೇಟೆ ತಾಲೂಕು ಕ್ಯಾಸಂಬಳ್ಳಿ ಗ್ರಾಮದ ಪ್ರವೀಣ್ ಮೃತ ದುರ್ದೈವಿಯಾಗಿರುವಂತದ್ದು. ಕಳೆದ ರಾತ್ರಿ ಸುರಿದಂತಹ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಹಿತಾಚಿ ಮೇಲೆ ಕಲ್ಲು ಬಿದ್ದು ಸಾವನ್ನಪ್ಪಿದ್ದಾರೆ. ಮಂಜುನಾಥ್ ಎಂಬುವರಿಗೆ ಮಂಜೂರಾಗಿದ್ದ ಗಣಿ ಪ್ರದೇಶ ಇದಾಗಿದೆ. ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕೋಲಾರದಲ್ಲಿ ಕಲ್ಲು ಗಣಿಗಾರಿಕೆಯ ವೇಳೆ ಅವಘಡ ಸಂಭವಿಸಿರುವಂತದ್ದು. ಹಿತಾಚಿಯ ಮೇಲೆ ಕಲ್ಲು ಬಂಡೆ ಬಿದ್ದು ಹಿತಾಚಿಯ ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಹಳೇಪಾಳ್ಯದ ಬಳಿ ಘಟನೆ ನಡೆದಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ. ಕೋಲಾರದ ಕಲ್ಲು ಗಣಿಗಾರಿಕೆಯ ಒಂದು ಪ್ರದೇಶ ಅಂತಾನೆ ಹೇಳ್ಬೋದು. ಆ ಹಿತಾಚಿಯ ಮೇಲೆ ಬಹು ಬೃಹತ್ ದೊಡ್ಡ ಗಾತ್ರದ ಒಂದು ಕಲ್ಲು ಬಿದ್ದಿರೋದ್ರಿಂದ ಡ್ರೈವರ್ ಅಲ್ಲೇ ಸಾವನ್ನಪ್ಪಿರುವಂತದ್ದು. ಬಂಗಾರಪೇಟೆ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮದ ಪ್ರವೀಣ್ ಎಂದು ಗುರುತಿಸಲಾಗಿದೆ ಚಾಲಕನನ್ನ. ಹಿತಾಚಿಯ ಡ್ರೈವರ್ ಪ್ರವೀಣ್ ಮೃತ ದುರ್ದೈವಿಯಾಗಿದ್ದಾನೆ. ಕಳೆದ ರಾತ್ರಿ ಭಾರೀ ಮಳೆ ಸುರಿದಿದೆ. ಈ ಹಿನ್ನೆಲೆಯಲ್ಲಿ ಹಿತಾಚಿ ಮೇಲೆ ಕಲ್ಲು ಬಿದ್ದಿದೆ ಎನ್ನುವ ಸಂಶಯ ಕೂಡ ಮೆದ್ದಿದೆ. ಮಂಜುನಾಥ್ ಎಂಬುವರಿಗೆ ಮಂಜೂರಾಗಿದ್ದಂತಹ ಗಣಿ ಪ್ರದೇಶ ಇದು ಎಂದು ಗುರುತಿಸಲಾಗಿರುವಂಥದ್ದು. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಹಾಗೆ ಮೃತದೇಹವನ್ನ ಹೊರಕ್ಕೆ ತೆಗೆಯುವಲ್ಲಿ ಹಾಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಕೂಡ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯವಾಗಿದೆ.